ಮಹಾತಾಯಿಗೆ ಪ್ರಣಾಮಗಳು. ನಾನು ಯಾರೆಂದು ನಿನಗೆ ಗೊತ್ತೇ? ನೀನು ಗೊತ್ತಿಲ್ಲದವರು ಯಾರಿದ್ದಾರೆ ತಾಯಿ ಭೂಮಿ ಮೇಲೆ? ದೇವತೆಗಳು ಮತ್ತು ರಾಕ್ಷಸರು ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದ ಕಾಲದಲ್ಲಿ ನಡೆದ ಸಮುದ್ರ ಮಂಥನದಲ್ಲಿ ಶ್ರೀಹರಿಯ ವಲ್ಲಭೆ ಲಕ್ಷ್ಮೀದೇವಿಗೂ ಮೊದಲು ಹುಟ್ಟಿದವಳು ನೀನು. ನಿನ್ನನ್ನು ಕೆಲವರು ಜ್ಯೇಷ್ಠಲಕ್ಷ್ಮಿ ಎನ್ನುತ್ತಾರೆ, ಕೆಲವರು ಅಲಕ್ಷ್ಮಿ ಎನ್ನುತ್ತಾರೆ. ನಿನ್ನಿಂದ ನೊಂದವರು ದರಿದ್ರಲಕ್ಷ್ಮಿ ಎಂದೂ ಕರೆಯುತ್ತಾರೆ. ಇಷ್ಟೆಲ್ಲ ಅರಿವಿದ್ದರೂ ನನ್ನನ್ನು ಆಹ್ವಾನಿಸಿದೆಯಾ? ನಾನು ಕಾಲಿಟ್ಟ ಕಡೆ ದಾರಿದ್ರ್ಯ ಆವರಿಸುತ್ತದೆ, ಕಷ್ಟ ಬೆನ್ನಹತ್ತುತ್ತದೆ, ನೋವು, ದುಃಖ, ಅವಮಾನ, ಹಸಿವು ಬೆಂಬಿಡದೆ ಕಾಡುತ್ತವೆ. ನನ್ನ ಚಿತ್ರಹಿಂಸೆನ ತಾಳಲಾರದೆ ಎಷ್ಟೋ ಜನರು ನೇಣು ಹಾಕಿಕೊಳ್ತಾರೆ, ಬೆಂಕಿ ಹಚ್ಕೊಂಡು ಸಾಯ್ತಾರೆ. ನನ್ನಿಂದ ಬಿಡುಗಡೆ ಪಡೆಯಲು ಕಳ್ಳತನ, ಸುಲಿಗೆ, ದರೋಡೆ ಮಾಡುತ್ತಾರೆ, ಕೊಲೆಗಳನ್ನೂ ಮಾಡುತ್ತಾರೆ. ಅಸಹಾಯಕರು ಮುಕ್ಕೋಟಿ ದೇವರುಗಳ ಮೊರೆ ಹೋಗುತ್ತಾರೆ. ಇಂದಿಗೂ ಈ ಬ್ರಹ್ಮಾಂಡದ ಬಹುಪಾಲು ಜೀವಿಗಳನ್ನು ನನ್ನ ಮುಷ್ಟಿಯಲ್ಲಿ ಹಿಡಿದಿಟ್ಟುಕೊಂಡು ಆಟವಾಡಿಸುತ್ತಿರುವವಳು ನಾನು. ನಿಜ ತಾಯಿ, ನಿನ್ನ ಉಪಟಳದಿಂದ ಮನುಷ್ಯರಂತೂ ತತ್ತರಿಸಿ ಹೋಗಿದ್ದಾರೆ, ಶಾಪ ಹಾಕುತ್ತಿದ್ದಾರೆ. ನೀನು ಕಾಲಿಟ್ಟ ಜಾಗ ಬರಡಾಗುವುದು ನಿಜ, ಆದರೆ ಇಲ್ಲಿ ಒಮ್ಮೆ ಸುತ್ತಲೂ ನೋಡು ತಾಯಿ. ಅಲ್ಲಿ ನೋಡು, ದೇವರ ಮುಂದಿಟ್ಟಿರುವ ಹೂವು ಹಾಗೆ ನಳನಳಿಸುತ್ತಿದೆ. ದೀಪಗಳು ಹಾಗೇ ಉರಿಯುತ್ತಿವೆ. ಧೂಪ ಪರಿಮಳ ಬೀರುತ್ತಿದೆ. ಎಲ್ಲವೂ ಇಟ್ಟ ಜಾಗದಲ್ಲಿ ಇಟ್ಟ ಹಾಗೆ ತಮ್ಮ ತಮ್ಮ ಗುಣಗಳನ್ನು ಕಳೆದುಕೊಳ್ಳದೆ ಹಾಗೇ ಇದೆ. ಏಕೆಂದರೆ ಇಲ್ಲಿ ತ್ಯಾಗ, ಧರ್ಮ, ಭಕ್ತಿ ನೆಲೆಗೊಂಡಿದೆ ತಾಯಿ. ಇಲ್ಲಿ ವರಕ್ಕೆ ಮಾತ್ರ ಜಾಗ, ಶಾಪಕ್ಕೆ ಆಸ್ಪದವಿಲ್ಲ.